ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಿನ ಚಾಪ್ಟರ್ ನಂಬರ್ 6 ಟ್ರಯಾಂಗಲ್ಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ 6.2ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಕ್ಸಸೈಸ್ 6.2ನಲ್ಲಿ ಬರುವಂತಹ ಪ್ರಾಬ್ಲಮ್ಸು ಸಿಮಿಲರ್ ಟ್ರಯಾಂಗಲ್ಸ್ಗೆ ಸಂಬಂಧಪಟ್ಟ ಹಾಗೆ ಥೇಲ್ಸ್ ಥಿಯರಮ್ ಅಂತ ಬರುತ್ತೆ, ಅಥವಾ ಅದನ್ನು ನಾವು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಕರಿತೀವಿ. ಸೊ ಈ ಒಂದು ಥಿಯರಮ್ ಏನಿದೆಯಲ್ಲ, ಈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಸ್ಟೇಟ್ಮೆಂಟ್ನ ಪ್ರಕಾರ, ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತೇನು ಹೇಳುತ್ತೆ. ಯಾವುದೇ ಒಂದು ತ್ರಿಭುಜಕ್ಕೆ ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದ್ವಿ ಅಂದರೆ ಉಳಿದೆರಡು ಬಾಹುಗಳನ್ನು ಸಮಭಾಗವಾಗಿ ವಿಭಾಗಿಸುತ್ತದೆ ಆ ಒಂದು ರೇಖೆ ಅನ್ನೋದು ಥೇಲ್ಸ್ ಅವರ ಪ್ರಮೇಯ. ಈ ಥೇಲ್ಸ್ ಅವರ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮನ್ನು ಬಳಸ್ಕೊಂಡು ಎಕ್ಸಸೈಸ್ 6.2ನಲ್ಲಿರುವ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ರಾಬ್ಲಮ್ಸಲ್ಲಿ ಬರುವಂಥದ್ದು ಕ್ವಶನ್ಸ್ಗಳು ಹೇಗಿದ್ದಾವೆ, ಅವುಗಳಿಗೆ ಆನ್ಸರ್ ಹೇಗೆ ಹೇಳೋದು ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ಆವಾಗಲೇ ಹೇಳಿದಾಗೆ ಈ ಒಂದು ಎಕ್ಸಸೈಸಲ್ಲಿ ಬರುವ ಎಲ್ಲ ಕ್ವಶನ್ಸು ಕೂಡ ಥೇಲ್ಸ್ ಥಿಯರಮ್ಮಿನ ಆಧಾರದ ಮೇಲೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ BPT ಅಂತೇನು ಕರಿತೀವಿ, ಅದರ ಆಧಾರದ ಮೇಲೆ ಬರುವಂಥ ಕ್ವಶನ್ಸು. ಮೊದಲನೇ ಕ್ವಶನ್ ಬಂದುಬಿಟ್ಟು, ಇನ್ ದ ಗಿವನ್ ಫಿಗರ್ 6.17 1 and 2 ಈ ಎರಡೂ ಚಿತ್ರಗಳಲ್ಲಿ DE ಈಸ್ ಪ್ಯಾರಲಲ್ ಟು BC. ನಾನು ಆಗಲೇ ಹೇಳಿದಾಗೆ ತ್ರಿಭುಜ ABCನಲ್ಲಿ DE ಅನ್ನೋದು BCಗೆ ಪ್ಯಾರಲಲ್ ಆಗಿದೆ ಅಂತ ಅಂದಮೇಲೆ ನೀವು ECನ ಬೆಲೆಯನ್ನು, ಇಂದ ಸಿಗಿರುವ ಬೆಲೆಯನ್ನು ಕಂಡುಹಿಡಿಬೇಕು. AD ಕೊಟ್ಟಿದ್ದಾರೆ, BD ಕೊಟ್ಟಿದ್ದಾರೆ, AE ಕೊಟ್ಟಿದ್ದಾರೆ ಒಂದೇ ಚಿತ್ರದಲ್ಲಿ. ಆ್ಯಂಡ್ AD ಇನ್ 2 ಎರಡನೇ ಚಿತ್ರದಲ್ಲಿ A ಮತ್ತು Dಯನ್ನು, ADಯ ಡಿಸ್ಟೆನ್ಸನ್ನು ಕಂಡುಹಿಡಿಬೇಕು. BD ಕೊಟ್ಟಿದ್ದಾರೆ, AE ಕೊಟ್ಟಿದ್ದಾರೆ, ಜೊತೆಗೆ EC ಅಥವಾ CE ಅನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ಈ ಎರಡೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂದರೆ ಇಲ್ಲಿ ನೀವು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮನ್ನು ಬಳಕೆ ಮಾಡಬೇಕಾಗತ್ತೆ. ಹೇಗೆ ನೀವು ಸಾಲ್ವ್ ಮಾಡ್ತೀರಾ ಅಂಥೇಳಿ ನೋಡೋದಾದರೆ, ಇಲ್ಲಿ ಮೊದಲನೇ ಚಿತ್ರದಲ್ಲಿ AD ಕೊಟ್ಟಿದ್ದಾರೆ, BD ಕೊಟ್ಟಿದ್ದಾರೆ, AE ಕೊಟ್ಟಿದ್ದಾರೆ. ನಿಮಗೆ ಏನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅವರು? EC ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ECನ ಮೆಜರ್ಮೆಂಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ವೆರಿ ಸಿಂಪಲ್ ಏನು ಹೇಳ್ಬೋದು ಅಂತ ಹೇಳಿದ್ರೆ, DE ಈಸ್ ಪ್ಯಾರಲಲ್ ಟು BC ಅಂತ ಗಿವನ್ ಕೊಟ್ಟಿದ್ದಾರೆ. ಸೊ DE ಈಸ್ ಪ್ಯಾರಲಲ್ ಟು BC ಆಗಿದೆ ಅಂತ ಅಂದಮೇಲೆ ನೀವು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ಮಿನ ಆಧಾರದ ಮೇಲೆ ಅದರ್ ಟೂ ಸೈಡ್ಸ್ ಅಂದರೆ ಇನ್ನೆರಡು ಬಾಹುಗಳು ಸಮಭಾಗವಾಗಿ ಡಿವೈಡ್ ಆಗ್ತವೆ, ಅಂದರೆ ಅವುಗಳ ರೇಷಿಯೋ ಸಮಾನುಪಾತದಲ್ಲಿ ಇರುತ್ತೆ. ಅಂದರೆ AD ಡಿವೈಡೆಡ್ ಬೈ BD ಅನ್ನೋದು AE ಡಿವೈಡೆಡ್ ಬೈ ECಗೆ ಸಮ ಇರುತ್ತೆ. AE ಡಿವೈಡೆಡ್ ಬೈ EC ಅಂತೇಳಿ ಬರೀಬೇಕಾಗತ್ತೆ. ತುಂಬ ಸುಲಭವಾಗಿ ರೀಸನ್ ಬರೀತೀರಾ. ಏನು ರೀಸನ್ನು? BPT ಅಂದರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಇದರ ಆಧಾರದ ಮೇಲೆ ADನ ವ್ಯಾಲ್ಯೂ 1.5, BCನ ವ್ಯಾಲ್ಯೂ ನಿಮಗೆ ಬಂದುಬಿಟ್ಟು, BDನ ವ್ಯಾಲ್ಯೂ ಬಂದುಬಿಟ್ಟು 3 ಅಂತ ಕೊಟ್ಟಿದ್ದಾರೆ. ಹಾಗೆಯೇ AEನ ವ್ಯಾಲ್ಯೂ 1 ಡಿವೈಡೆಡ್ ಬೈ ECನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ EC ಇಂಟು 1.5 ಇಸ್ ಈಕ್ವಲ್ ಟು 3 ಇಂಟು 1 ಅಂತೇಳಿ ತೊಗೊಳ್ತೀರಾ. ಅಥವಾ ನಿಮಗೆ ಬರೀ EC ಬೇಕು ಅಂತ ಹೇಳಿದ್ರೆ 3 ಇಂಟು 1 ಮಾಡಿದ್ರೆ 3 ಬರುತ್ತೆ. ಇಲ್ಲಿ 1.5 ಡಿವೈಡೆಡ್ ಬೈ ಮಾಡಿದ್ರಿ ಅಂದರೆ 1 ಡಿವೈಡೆಡ್ ಬೈ 1.5. ಈಗ 1.5 ಇಂದ 3ನ ನೀವು ಡಿವೈಡ್ ಮಾಡಿದರೆ, ಸಿಂಪ್ಲಿಫೈ ಮಾಡಿದಾಗ ನಿಮಗೆ ECನ ಮೆಜರ್ಮೆಂಟು 2 ಸೆಂಟಿಮೀಟ್ರ್ ಬರುತ್ತೆ. ಸೊ ನಿಮಗೆ EC ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದ್ರು, ECನ ಮೆಜರ್ಮೆಂಟ್ ಸಿಗ್ತಾ ಇದೆ 2 ಸೆಂಟಿಮೀಟರ್. ಹಾಗಿದ್ಮೇಲೆ ಈ ಕಡೆ ಎರಡನೇ ಚಿತ್ರವನ್ನು ನೋಡಿದರೆ AD ಫೈಂಡ್ ಔಟ್ ಮಾಡಬೇಕು. ಇಲ್ಲೂ ಕೂಡ ಏನಾಗಿದೆ, DE ಈಸ್ ಪ್ಯಾರಲಲ್ ಟು BC. ಸೊ ದೇರ್ ಫಾರ್ ಇಲ್ಲೂ ಕೂಡ AD ಡಿವೈಡೆಡ್ ಬೈ BD ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತೇಳಿ ಕರಿತೀರಿ. ADನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಹಾಗೆ ಬರ್ಕೊಳ್ರಿ. BD ಅಂದರೆ 7.2 ಇದೆ. ಈ ಕಡೆ AEನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ 1.82, ECನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ 5.4. ಇಲ್ಲೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ AD ಇಂಟು 5.4 ಈಸ್ ಈಕ್ವಲ್ ಟು 1.8 ಇಂಟು 7.2 ಅಂಥೇಳಿ ಬರೀಬೇಕಾಗತ್ತೆ. ಅಥವಾ ಬರೀ AD ಬೇಕು ಅಂತ ಅಂದಾಗ 5.4ನ ಈ ಕಡೆ ತೊಗೊಂಬಂದ್ರಿ ಅಂದರೆ 1.8 ಇಂಟು 7.2 ಡಿವೈಡೆಡ್ ಬೈ 5.4 ಅಂತೇಳಿ ಬರೀತೀರ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ
ಏನು ಬರೀಬೋದು ಅಂತ ಹೇಳಿದ್ರೆ 5.4 ಮತ್ತು 1.8 ಡಿವೈಡ್ ಮಾಡಿದ್ರೆ 3 ಝ ಮಾಡ್ತೀರಾ. 3ಇಂದ ಮತ್ತೆ ನೀವೇನು ಮಾಡ್ಬೋದು 7.2ನ ಡಿವೈಡ್ ಮಾಡಿದ್ರೆ 2.4 ಬರುತ್ತೆ. ಫೈನಲಿ ನಿಮಗೆ ADನ ಮೆಜರ್ಮೆಂಟು 2.4 ಸೆಂಟಿಮೀಟರ್ ಅಂತ ಬರ್ತದೆ. ನಿಮಗೆ ADನ ಮೆಜರ್ಮೆಂಟ್ ಎಷ್ಟು ಅಂತ ಕೇಳಿದರೆ, ಸೊ ದಟ್ AD ಈಸ್ ಈಕ್ವಲ್ ಟು 2.4 ಸೆಂಟಿಮೀಟರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು, E and F are points on the sides PQ and PR respectively of a triangle PQR. PQR ಅನ್ನುವಂಥದ್ದು ಒಂದು ತ್ರಿಭುಜ. ಆ ತ್ರಿಭುಜದಲ್ಲಿ E ಮತ್ತು F ಅಂತಕ್ಕಂಥ ಎರಡು ಪಾಯಿಂಟ್ಸು PQ ಮತ್ತು PR ಮೇಲೆ ಇದ್ದಾವೆ. ಜೊತೆಗೆ EF ಇಲ್ಲಿ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಸ್ಟೇಟ್ ವೆದರ್ EF ಪ್ಯಾರಲಲ್ ಟು QR. ಕೆಳಗಡೆ ಮೆಜರ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಕೊಟ್ಟಿರುವ ಮೆಜರ್ಮೆಂಟ್ಗಳನ್ನು ನೀವು ಕನ್ಸಿಡರ್ ಮಾಡೋದ್ರ ಮೂಲಕ ಯಾವ ಒಂದು ಕೇಸ್ನಲ್ಲಿ EF ಮತ್ತು QR ಪ್ಯಾರಲಲ್ ಆಗಿರುತ್ತೆ ಅನ್ನೋದನ್ನು ಹೇಳಬೇಕು. ಯಾವ ಕೇಸ್ನಲ್ಲಿ EF ಮತ್ತು QR ಪ್ಯಾರಲಲ್ ಆಗಿರುತ್ತೆ ಅಂದರೆ ಏನಾಗಿರಬೇಕು, ಅದರ್ ಸೈಡ್ಸ್ನ ರೇಷಿಯೋ ಏನಾಗಿರಬೇಕು, ಸೇಮ್ ಬರಬೇಕು. ಸೊ ಅದರ್ ಸೈಡ್ಸ್ನ ರೇಷಿಯೋ ಸೇಮ್ ಯಾವ ಕೇಸಲ್ಲಿ ಬರುತ್ತೋ ಅಲ್ಲಿ EF ಪ್ಯಾರಲಲ್ ಟು QR ಆಗಿರುತ್ತೆ. ಯಾವುದ್ರಲ್ಲಿ ಬರುತ್ತೆ ಅನ್ನೋದನ್ನು ನೀವು ಚೆಕ್ ಮಾಡ್ತಾ ಹೋದಾಗ 3 ಕ್ವಶನ್ಸ್ಗೆ ಕ್ವಶನ್ ಹೇಳುವ ಪ್ರಕಾರ PQR ಈಸ್ ಎ ಟ್ರಯಾಂಗಲ್, E and F ಆರ್ ದ ಪಾಯಿಂಟ್ಸ್ ಆನ್ PQ ಅಂಡ್ PR ಅಂತ ಕೊಟ್ಟಿದ್ದಾರೆ. EF ಈಸ್ ಪ್ಯಾರಲಲ್ ಟು QRಗೆ ಯಾವುದು ಕ್ವಶನ್ ಬರುತ್ತೆ ಅಂತ ಇಲ್ಲಿ ನಿಮಗೆ 3 ಕ್ವಶನ್ಸ್ ಕೊಟ್ಟಿದ್ದಾರೆ. ಕೊಟ್ಟಂತ ಮೊದಲನೇ ಕ್ವಶನ್ ನೋಡಿದ್ರೆ PEನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, EQನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, PFನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, FRನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಯಾವಾಗ ಅವೆರಡು ಪ್ಯಾರಲಲ್ ಆಗಿರ್ತವೆ ಅಂತ ಹೇಳಿದ್ರೆ ನಮಗೆ ಅಕಾರ್ಡಿಂಗ್ ಟು ದ BPT PE ಡಿವೈಡೆಡ್ ಬೈ EQ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೋಬೇಕು. ಫಸ್ಟು PE ಡಿವೈಡೆಡ್ ಬೈ EQ ಅಂತ ಹೇಳಿದ್ರೆ PE ಅಂತ ಹೇಳಿದ್ರೆ 3.9, EQ ಅಂತ ಹೇಳಿದ್ರೆ 3. ಸೊ ಅಲ್ಲಿಗೆ ನೀವು 3.9 ಡಿವೈಡೆಡ್ ಬೈ 3 ಮಾಡ್ತೀರಾ. 3.9 ಡಿವೈಡೆಡ್ ಬೈ 3ನ ಸಿಂಪ್ಲಿಫೈ ಮಾಡಿದ್ರೆ 3 1s 3 3s ಅಂದರೆ ಅಲ್ಲಿಗೆ ಎಷ್ಟು ಬಂತು, 1.3 ಸೆಂಟಿಮೀಟರ್ ಬಂತು. ಓಕೆ, ಅಥವಾ ರೇಷಿಯೋ ಅಂತ ತೊಗೊಂಡ್ರೆ ನೀವು 1.3 ಬಂತು. ಹಾಗೆಯೇ ಈ ಕಡೆ ರೇಷಿಯೋ ತೊಗೊಂಡ್ರೆ PFಗೆ ಡಿವೈಡೆಡ್ ಬೈ FRನ ಒಂದು ವ್ಯಾಲ್ಯೂಸನ್ನು ಹಾಕಿದಾಗ 3.6 ಡಿವೈಡೆಡ್ ಬೈ 2.4 ಅಂತ ತೊಗೊಂಡ್ರಿ ಅಂದರೆ 2.4 ಮತ್ತು 3.6 ಅನ್ನು ನೀವು ಸಿಂಪ್ಲಿಫೈ ಮಾಡಿದಾಗ 1.5 ಬರ್ತದೆ. ಇಲ್ಲಿ 1.3 ಬಂತು, ಇಲ್ಲಿ 1.5 ಬಂತು. ಇದರ ಅರ್ಥ ಏನು, PE ಬೈ EQ ಈಸ್ ನಾಟ್ ಈಕ್ವಲ್ ಟು PF ಬೈ FR ಅಂತ ಹೇಳ್ತೀವಿ. ನಮಗೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ ಅಂದರೆ ಇವೆರಡೂ ರೇಷಿಯೋಗಳು ಈಕ್ವಲ್ ಇದ್ದಾಗ ಮಾತ್ರ EF QRಗೆ ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ಈಕ್ವಲ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ನೀವು EF ಈಸ್ ನಾಟ್ ಪ್ಯಾರಲಲ್, ಓಕೆ, ಪ್ಯಾರಲಲ್ ಟು QR ಅಂತ ಹೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ ಒಂದನೇ ಪ್ರಶ್ನೆಗೆ. ಹಾಗಿದ್ಮೇಲೆ ಎರಡನೇ ಕೇಸಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಸೇಮ್, ಇದು ಈಗ ತಾನೇ ಮೇಲ್ಗಡೆ ಹೇಗೆ ಮಾಡಿದ್ರೆ ಅದೇ ರೀತಿ ಮಾಡ್ಬೇಕು ನೀವು. ಇಲ್ಲೂ ಕೂಡ PE ಬೈ EQ ತಗೊಳ್ರಿ. PE 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, QE ಅಥವಾ EQ ಎರಡೂ ಒಂದೇ 4.5 ಕೊಟ್ಟಿದ್ದಾರೆ. ಅಲ್ಲಿಗೆ ನೀವು 4/4.5 4ನ್ನು 2ರಿಂದ ಗುಣಾಕಾರ ಮಾಡಿದ್ರೆ 8 ಬರುತ್ತೆ. 4.5 2ರಿಂದ ಗುಣಾಕಾರ ಮಾಡಿದ್ರೆ 9 ಬರುತ್ತೆ, ಅಂದರೆ 8/9 ಅಂತ ಬರೀಬಹುದು. ಹಾಗೆಯೇ ಈ ಕಡೆ PF ಡಿವೈಡೆಡ್ ಬೈ RF ಅಂತ ಇದೆಯಲ್ಲ, PF ಡಿವೈಡೆಡ್ ಬೈ RF ಅಥವಾ FR ಎರಡೂ ಕೂಡ ಸೇಮು. ಇಲ್ಲಿ 8/9 ಬರ್ತಾ ಇದೆ. ಇದು ಕೂಡ ಸೇಮ್ 8/9 ಬಂತು, ಇದು 8/9 ಬರ್ತಾ ಇದೆ. ಅಂದರೆ ವೆರಿ ಸಿಂಪಲ್, ನೀವು PE ಬೈ EQ ಈಸ್ ಈಕ್ವಲ್ ಟು ಅಂತ ಹೇಳಬೇಕಾಗತ್ತೆ. ಓಕೆ, ಈಸ್ ಈಕ್ವಲ್ ಟು PF ಬೈ FR. ಸೊ ದೇರ್ ಫೋರ್ ಯಾವಾಗ ಇವೆರಡರ ಅನುಪಾತ ಈಕ್ವಲ್ ಇರುತ್ತೋ ಈಗ ನೀವು ಸುಲಭವಾಗಿ ಹೇಳ್ಬೋದು EF ಈಸ್ ಪ್ಯಾರಲಲ್ ಟು QR ಅಂತ ಹೇಳಿ ಸುಲಭವಾಗಿ ಆನ್ಸರ್ನ ಹೇಳ್ತೀರಾ. ಹಾಗಿದ್ಮೇಲೆ ಥರ್ಡ್ ಕೇಸಲ್ಲಿ ಏನು ಬರುತ್ತೆ, ಥರ್ಡ್ ಕೇಸಲ್ಲೂ ಕೂಡ ನೀವು PE ಬೈ EQ ಬೇಕು ಅಂತ ತಗೊಂಡ್ರೆ ಇಲ್ಲಿ ನಿಮಗೆ PQ ಕೊಟ್ಟಿದ್ದಾರೆ, P ಇಂದ Q ಕೊಟ್ಟಿದ್ದಾರೆ, ಜೊತೆಗೆ P ಇಂದ R ಕೊಟ್ಟಿದ್ದಾರೆ, PE ಕೊಟ್ಟಿದ್ದಾರೆ. ನೋಡಿ PEನ ಮೆಜರ್ಮೆಂಟ್ ಎಷ್ಟಿದೆ, 0.18 ಇದೆ. EQ ಅಂದರೆ ಯಾವಾಗ ಸಿಗುತ್ತಪ್ಪ, EQ ಅಂದರೆ ಟೋಟಲ್ PQನಲ್ಲಿ PE ಮೆಜರ್ಮೆಂಟನ್ನು ಕಳೆದಾಗ, ಅಂದರೆ ಅಲ್ಲಿಗೆ PQನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ 1.28 ಮೈನಸ್ PEನ ಮೆಜರ್ಮೆಂಟು 0.18 ಮಾಡಿದ್ರಿ ಅಂದರೆ ನಿಮಗೆ ಆನ್ಸರ್ ಸಿಗುತ್ತೆ. ಎಷ್ಟು ಬರುತ್ತೆ, 0.18 ಡಿವೈಡೆಡ್ ಬೈ
1.28 ಮೈನಸ್ 0.18 ಮಾಡಿದ್ರಿ ಅಂದರೆ 1.10 ಬರುತ್ತೆ. ಅಥವಾ ಇದಿಷ್ಟನ್ನು ನೀವು ಪಾಯಿಂಟ್ ಕ್ಯಾನ್ಸಲ್ ಮಾಡಿಬಿಟ್ರೆ, ಪಾಯಿಂಟನ್ನು ಕ್ಯಾನ್ಸಲ್ ಮಾಡೋದಾದರೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎರಡೂ ಸೇಮ್ ನಂಬರ್ ಪಕ್ಕದಲ್ಲಿ 2 ಡಿಜಿಟ್ಗಳ ನಂತರ ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ ತೆಗೆದ್ರೆ ಇದು 18 ಬರುತ್ತೆ, ಇದು 110 ಬರುತ್ತೆ. ಸೊ ನೀವು ಇದನ್ನು 9ರಿಂದ ಎರಡರಿಂದ ಭಾಗಿಸಿದ್ರೆ 2 9 18 ಬರುತ್ತೆ, 2 55 110 ಬರುತ್ತೆ. ಅಲ್ಲಿಗೆ ನಿಮಗೆ 9/55 ಬಂತು. ಹೀಗೇನೆ ನೆಕ್ಸ್ಟ್ ಈ ಕಡೆದು PF/FR ತಗೊಂಡ್ರೆ PF ಡಿವೈಡೆಡ್ ಬೈ FR ಅಂತ ಕನ್ಸಿಡರ್ ಮಾಡಿ. PF ಮೆಜರ್ಮೆಂಟ್ ಕೊಟ್ಟಿದ್ದಾರೆ 0.36, FR ಕೊಟ್ಟಿಲ್ಲ, ಬಟ್ ಅವರು PR ಕೊಟ್ಟಿದಾರಲ್ವಾ, ಅದರಲ್ಲಿ ನೀವು PF ಅನ್ನು ಕಳೆದ್ರೆ FR ಸಿಗುತ್ತೆ. ಅದ್ರ ಪ್ರಕಾರ PR ಎಷ್ಟು ಕೊಟ್ಟಿದ್ದಾರೆ 2.56 ಮೈನಸ್ 0.36 ಮಾಡಿದ್ರಿ ಅಂತ ಹೇಳಿದ್ರೆ ಮೇಲ್ಗಡೆ 0.36 ಹಾಗೆ ಉಳ್ಕೊಳ್ಳುತ್ತೆ, ಕೆಳಗಡೆ ನಿಮಗೆ ಬಂದ್ಬಿಟ್ಟು 2.56 ಮೈನಸ್ 0.36 ಮಾಡಿದ್ರೆ 2.20 ಬರುತ್ತೆ. ಇಲ್ಲೂ ಕೂಡ 2 ಅಂಕಿಯ ನಂತರ ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ ತೆಗೆದು ಹಾಕಿದ್ರೆ ಈಗ ನೀವಿಲ್ಲಿ 2ರಿಂದ 4ರಿಂದ ಭಾಗಾಕಾರ ಮಾಡ್ಬೋದು. 4 9s ಮಾಡಿದ್ರೆ 36 ಬರುತ್ತೆ, 4 55s ಮಾಡಿದ್ರೆ 220 ಬರುತ್ತೆ. ಸೊ ದಟ್ ಇಲ್ಲಿ 9/55 ಬರ್ತಾ ಇದೆ, ಇದು ಕೂಡ 9/55 ಬರ್ತಾ ಇದೆ. ಇದರ ಅರ್ಥ ವೆರಿ ಸಿಂಪಲ್, PE ಡಿವೈಡೆಡ್ ಬೈ EQ ಈಸ್ ಈಕ್ವಲ್ ಟು PF ಡಿವೈಡೆಡ್ ಬೈ FR. ಸೊ ಇವೆರಡೂ ಈಕ್ವಲ್ ಇದಾವೆ ಅಂದರೆ ನೀವೇನು ಹೇಳ್ಬೋದು, EF ಈಸ್ ಪ್ಯಾರಲಲ್ ಟು QR ಅಂತ ಹೇಳಿ. ಇದೇ ಏನು ತೇಲ್ಸ್ ಅವರ ಕಾನ್ವರ್ಸ್ ಥಿಯರಂ ಬರುತ್ತೆ, ಅದು ಏನು CBPT ಅಂತ ಕರಿತೀವಿ. ಆ CBPT ಆಧಾರದ ಮೇಲೆ ಬರೀಬಹುದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಇನ್ ಫಿಗರ್ 6.18 ಈ ಚಿತ್ರ ಕೊಟ್ಟಿದಾರಲ್ವಾ, ಇದರ ಆಧಾರದ ಮೇಲೆ ಇಫ್ LM ಈಸ್ ಪ್ಯಾರಲಲ್ ಟು CB ಆ್ಯಂಡ್ LN ಇದು LN ಪ್ಯಾರಲಲ್ ಟು CD, ದೆನ್ ಪ್ರೂವ್ ದಟ್ AM ಡಿವೈಡೆಡ್ ಬೈ AB ಈಸ್ ಈಕ್ವಲ್ ಟು AN ಡಿವೈಡೆಡ್ ಬೈ AD ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಪ್ರೂವ್ ಮಾಡಬಹುದು ಅನ್ನೋದನ್ನು ನೋಡೋದಾದ್ರೆ ವೆರಿ ಸಿಂಪಲ್. ಇಲ್ಲಿ ಕ್ವಶನಿನ ಪ್ರಕಾರವಾಗಿ, ಚಿತ್ರದ ಪ್ರಕಾರವಾಗಿ ಅವರೇ ಹೇಳ್ತಾರೆ ಏನಂತೇಳಿ ಅಂತ ಅಂದರೆ, ಇದು L ಅಲ್ವಾ, ನೋಡಿ ML ಅನ್ನೋದು BCಗೆ ಪ್ಯಾರಲಲ್, NL ಅನ್ನುವಂಥದ್ದು CDಗೆ ಪ್ಯಾರಲಲ್ ಆಗಿದ್ರೆ ನಿಮ್ಮ ಉತ್ತರ ಅಲ್ಲಿ ಕೇಳಿರುವಂಥ ಕ್ವಶನಿಗೆ ಆನ್ಸರ್ನ ಹೇಳಬೇಕು. AM/AB ಈಕ್ವಲ್ ಟು AN/AD ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರವಾಗಿ ನೀವೇನು ಮಾಡಬೇಕಾಗತ್ತೆ, ಇದಕ್ಕೆ ಆನ್ಸರ್ ಏನು ಹೇಳ್ತೀರಾ, ಇಲ್ಲಿ ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡೋಣ. ಮೇಲ್ಗಡೆ ಒಂದು ಟ್ರಯಾಂಗಲ್ ಇದೆ, ಕೆಳಗಡೆ ಒಂದು ಟ್ರಯಾಂಗಲ್ ಇದೆ. ಮೊದಲನೇದಾಗಿ ಟ್ರಯಾಂಗಲ್ ABC ಅಂತ ಕನ್ಸಿಡರ್ ಮಾಡಿದ್ರೆ, ಇನ್ ಟ್ರಯಾಂಗಲ್ ABC ಅವರೇ ಗಿವನ್ ಕೊಟ್ಟಿದ್ದಾರೆ ಏನಂತೇಳಿ, LM ಈಸ್ ಪ್ಯಾರಲಲ್ ಟು BC ಅಂತ ಕೊಟ್ಟಿದ್ದಾರೆ. ಸೊ ಇದು LM ಈಸ್ ಪ್ಯಾರಲಲ್ ಟು BC ಅನ್ನೋದೇನದು ಗಿವನ್, ಅವರೇ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ. ಹಾಗಿದ ಮೇಲೆ ಯಾವಾಗ LM ಪ್ಯಾರಲಲ್ ಟು BC ಆಗಿರುತ್ತೋ ಅಕಾರ್ಡಿಂಗ್ ಟು ದ ತೇಲ್ಸ್ ಥಿಯರಂ ಅಥವಾ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ಆಧಾರದ ಮೇಲೆ ನೀವೇನು ಬರೀಬೋದು, AM ಡಿವೈಡೆಡ್ ಬೈ BM ಈಸ್ ಈಕ್ವಲ್ ಟು AL ಡಿವೈಡೆಡ್ ಬೈ CL ಅಂತೇಳಿ ಕರಿಬೋದು. ಓಕೆ. ಅಥವಾ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು ಅಂದರೆ AM ಡಿವೈಡೆಡ್ ಬೈ AB ಅಂತ ಹೇಳ್ಬೋದು, AL ಡಿವೈಡೆಡ್ ಬೈ AC ಅಂತ ಹೇಳಿ ಕೂಡ ಹೇಳಬಹುದು. ಸೊ ದಟ್ ಇಲ್ಲಿ ನೀವು AM ಡಿವೈಡೆಡ್ ಬೈ AB ಅಂತ ತಗೊಳ್ರಿ, ದಟ್ ಈಸ್ ಈಕ್ವಲ್ ಟು AL ಡಿವೈಡೆಡ್ ಬೈ AC ಅಂತ ತಗೊಳ್ರಿ. ಇದನ್ನು ಯಾವ ಆಧಾರದ ಮೇಲೆ ಬರೆದಿದ್ದೀರಾ, ಇದನ್ನು ಈಕ್ವೇಶನ್ ನಂಬರ್ 1 ಅಂತ ತಗೊಂಡು BPTಯ ಆಧಾರದ ಮೇಲೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ಆಧಾರದ ಮೇಲೆ ಬರೀಬಹುದು. ಹಾಗೇನೆ ಇನ್ನೊಂದು ಟ್ರಯಾಂಗಲ್ ತಗೊಳ್ಳಿ. ಇನ್ ಟ್ರಯಾಂಗಲ್ ಕೆಳಗಡೆ ಇರುವಂಥದ್ದು ADC, ಇನ್ ಟ್ರಯಾಂಗಲ್ ADC ಟ್ರಯಾಂಗಲ್ನಲ್ಲಿ ಇಲ್ಲೂ ಕೂಡ LN ಈಸ್ ಪ್ಯಾರಲಲ್ ಟು DC ಅಂತ ಕೊಟ್ಟಿದ್ದಾರೆ. ಇದು ಅವರೇ ಕೊಟ್ಟಿರ್ತಕ್ಕಂಥದ್ದು ಗಿವನ್ನು. ಸೊ ದಟ್ ನೀವು ಗಿವನ್ ಅಂತ ಬರೀತೀರಾ. ಇದರ ಆಧಾರದ ಮೇಲೆ ಇಲ್ಲೂ ಕೂಡ ನೀವು ಇವೆರಡು ಪ್ಯಾರಲಲ್ ಆಗಿದ್ದಾವೆ ಅಂದರೆ ನೀವೇನು ಹೇಳ್ಬೋದು, AL/AC ಅಂತ ಹೇಳ್ಬೋದು. AL/AC ಈಸ್ ಈಕ್ವಲ್ ಟು ಇನ್ನೊಂದು ಯಾವುದು AN/AD ಅಂತ ಹೇಳ್ಬೋದು, AN ಡಿವೈಡೆಡ್ ಬೈ AD ಅಂತ ಹೇಳಿ. ಓಕೆನಾ. ಸೊ ಇದನ್ನು ಕೂಡ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ಇದನ್ನು ನೀವು ಬರೆದಿರೋದು BPTಯ ಆಧಾರದ ಮೇಲೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ಆಧಾರದ ಮೇಲೆ.
ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ. ಈಗ ನೀವು ನೆಕ್ಸ್ಟ್ ಏನು ಹೇಳ್ಬೋದು ಇಲ್ಲಿ, ಫ್ರಮ್ 1 and 2, ಫ್ರಮ್ 1 and 2, 1 ಮತ್ತು 2ರ ಆಧಾರದ ಮೇಲೆ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇಲ್ಲೂ AL/AC ಇದೆ, ಇಲ್ಲೂ AL/AC ಇದೆ. AM/AB ಅನ್ನೋದು AL/ACಗೆ ಸಮ, AN/AD ಅನ್ನೋದು ಕೂಡ AL/ACಗೆ ಸಮ ಅಂದಮೇಲೆ ನೀವೀಗ ಇವೆರಡನ್ನ ಸಮ ಅಂತ ಹೇಳಬಹುದು. AM/AB ಇಸ್ ಈಕ್ವಲ್ ಟು AN/AD ಅಂತೇಳಿ ಬರೀತೀರಾ. ಹೆನ್ಸ್ ಇಟ್ ಈಸ್ ಪ್ರೂವ್ಡ್. ನಿಮಗೆ ಅವರು ಪ್ರೂವ್ ಮಾಡಕ್ಕೆ ಹೇಳಿರೋದು ಕೂಡ ಇದನ್ನೇ, ಏನಂತೇಳಿ, ಪ್ರೂವ್ ದಟ್ AM/AB ಇಸ್ ಈಕ್ವಲ್ ಟು AN/AD ಅಂಥೇಳಿ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು. ಸೊ ಅವ್ರು ಕೊಟ್ಟಿರುವಂತಹ ಕ್ವಶನಿಗೆ ನಿಮಗೆ ಆನ್ಸರ್ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ 4th ಕ್ವಶನ್ನು ಪಕ್ಕದಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಫಿಗರ್ 6.19. DE is parallel to AC and DF is parallel to AE. Then prove that BF by FE is equal to BE by EC ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಪ್ರೂವ್ ಮಾಡೋದಾದ್ರೆ ಇದಕ್ಕೂ ಕೂಡ ಸೇಮ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನ ಬಳಕೆ ಮಾಡ್ತೀರಾ. ಹೇಗೆ ಮಾಡೋದು ಅಂತ ನೋಡಿದ್ರೆ, ನೋಡಿ ಇಲ್ಲಿ ABC ಟ್ರಯಾಂಗಲ್ ನಲ್ಲಿ DF ಅನ್ನೋದು ACಗೆ ಪ್ಯಾರಲಲ್ ಆಗಿದೆ, DE ಅನ್ನೋದು DF ಅನ್ನೋದು AEಗೆ ಪ್ಯಾರಲಲ್ ಆಗಿದೆ, DE ಅನ್ನೋದು ACಗೆ ಪ್ಯಾರಲಲ್ ಆಗಿದೆ ಅಂತೇಳಿ ಗಿವನ್ ಕೊಟ್ಟಿದ್ದಾರೆ. ಈಗ ನೀವು ಪ್ರೂವ್ ಮಾಡಬೇಕಿದ್ದನ್ನ ಹೇಗೆ ಪ್ರೂವ್ ಮಾಡೋದು ಅಂತ ನೀವು ನೋಡೋದಾದ್ರೆ, ಇಲ್ಲೂ ಕೂಡ ಮೊದಲನೇದಾಗಿ ಟ್ರಯಾಂಗಲ್ ABC ನಲ್ಲಿ ನೋಡಿದಾಗ ಇನ್ ಟ್ರಯಾಂಗಲ್ ABC ಗಿವನ್ ಏನು ಕೊಟ್ಟಿದ್ದಾರೆ ಅವರು, DE ಈಸ್ ಪ್ಯಾರಲಲ್ ಟು AC ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಇನ್ನೊಂದೇನು DF ಈಸ್ ಪ್ಯಾರಲಲ್ ಟು AE ಅಂತ ಕೊಟ್ಟಿದ್ದಾರೆ. ಇದು ಗಿವನ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಓಕೆನಾ? ಇದರ ಆಧಾರದ ಮೇಲೆ ನೀವು ಈಗ ಮೊದಲನೇದಾಗಿ ಒಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿ. ಯಾವುದು? ABE ಅನ್ನುವ ಟ್ರಯಾಂಗಲ್ ಕನ್ಸಿಡರ್ ಮಾಡಿ. ಯಾವುದು? ABE. ಈ ABE ನಲ್ಲಿ ಅವರೇ ಹೇಳ್ತಾರೆ DF ಈಸ್ ಪ್ಯಾರಲಲ್ ಟು AE. ಏನು ಹೇಳ್ತಾರೆ ಅವರು? DF ಈಸ್ ಪ್ಯಾರಲಲ್ ಟು AE. ಸೊ DF ಅನ್ನೋದು AEಗೆ ಪ್ಯಾರಲಲ್ ಆಗಿದೆ ಅಂದ್ರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ? BD by AD ಇಸ್ ಈಕ್ವಲ್ ಟು BF ಡಿವೈಡೆಡ್ ಬೈ FE ಅಂತ ಹೇಳ್ತದೆ ತಾನೆ. ಸೊ ದೇರ್ ಫೋರ್ ನೀವು ಬರೀತೀರಾ BD ಡಿವೈಡೆಡ್ ಬೈ DA ಇಸ್ ಈಕ್ವಲ್ ಟು BF ಡಿವೈಡೆಡ್ ಬೈ FE. ಓಕೆನಾ? ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ. ಇದನ್ನ ಬರೀಲಿಕ್ಕೆ ಪ್ರಮುಖ ಕಾರಣ ಯಾವುದು? ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಓಕೆ, ಹಾಗೇನೆ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿ. ಈಗ ಮತ್ತೊಂದು ಕನ್ಸಿಡರ್ ಟ್ರಯಾಂಗಲ್ ABC. ಈಗ ದೊಡ್ಡ ಟ್ರಯಾಂಗಲ್ ABC ನಲ್ಲಿ DE ಪ್ಯಾರಲಲ್ ಟು AC ಅಂತ ಕೊಟ್ಟಿದ್ದಾರೆ ತಾನೆ. ಸೊ DE ಪ್ಯಾರಲಲ್ ಟು AC ಆಗಿರೋದ್ರಿಂದ ನೀವು ಹೇಳ್ಬೋದು ಇಲ್ಲಿ BD by DA is equal to BE by EC ಅಂತ ಹೇಳಿ ಅಲ್ವಾ. ನೋಡಿ, BD by DA is equal to ಇದು BE ಡಿವೈಡೆಡ್ ಬೈ EC ಅಂತ ಹೇಳಿ ಹೇಳ್ತೀರಾ. ಸೊ ದಿಸ್ ಈಸ್ ದ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ಇಟ್ ಈಸ್ ಆಲ್ಸೋ ರಿಟರ್ನ್ ಬೈ BPT ಆಧಾರದ ಮೇಲೆ ಇದನ್ನು ಕೂಡ ಬರೆದಿರ್ತಕ್ಕಂಥದ್ದು. ಸೊ ದಟ್ ಈಗ ನೀವು ಫ್ರಮ್ 1 and 2 ಹಿಂದಿನ ಕ್ವಶನ್ 3ನೇ ಕ್ವಶನ್ ಅಲ್ಲಿ ನೋಡಿದ ಹಾಗೆ ಇಲ್ಲೂ ಕೂಡ ನೀವು ಹೇಳ್ಬೋದು ಏನಂತ ಹೇಳಿ ನೋಡಿದಾಗ BD by DA ಅನ್ನೋದು BF by FEಗೆ ಸಮ, ಅದೇ BD by DA ಅನ್ನೋದು BE by ECಗೆ ಸಮ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಎರಡೂ ಕಡೆ ಈಕ್ವಲ್ ಇದೆ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಎರಡೂ ಕಡೆ ಈಕ್ವಲ್ ಇರುತ್ತೆ. ಎರಡೂ ಈಕ್ವೇಶನ್ ರೈಟ್ ಹ್ಯಾಂಡ್ ಸೈಡ್ ಅನ್ನು ನೀವು ಕನ್ಸಿಡರ್ ಮಾಡಿದ್ರಿ ಅಂದ್ರೆ BF by FE ಇಸ್ ಈಕ್ವಲ್ ಟು ಇನ್ನೇನು ಬರುತ್ತೆ? BE by EC ಅಂತ ಬರುತ್ತೆ. ಸೊ ನಿಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿರೋದು ಪ್ರೂವ್ ದಟ್ ಅಂತ ಕೊಟ್ಟಿರೋದೇ ಇದನ್ನ. ಸೊ ದಟ್ ನೀವೇನಂತ ಬರೀತೀರಿ? ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಹೇಳಿ ನೀವು ಆನ್ಸರ್ ಅನ್ನ ಹೇಳ್ಬೇಕಾಗತ್ತೆ ಫೈನಲ್ ಆಗಿ. ಓಕೆನಾ? ಓಕೆ, ನೆಕ್ಸ್ಟ್ 5th ಕ್ವಶನ್ ಪಕ್ಕದಲ್ಲಿ ಚಿತ್ರ ಕೊಟ್ಟಿದ್ದಾರೆ 6.20. ಈ ಒಂದು ಡಯಾಗ್ರಾಮ್ ನ ಪ್ರಕಾರ ಅವ್ರು ಹೇಳ್ತಾರೆ DE ಈಸ್ ಪ್ಯಾರಲಲ್ ಟು OQ and DF is parallel to OR. Show that EF ಎಲ್ಲಿದೆಯಲ್ಲ ಇದು EF is parallel to QR ಅಂತೇಳಿ ನೀವು ಪ್ರೂವ್ ಮಾಡ್ರಿ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ 5ನೇ ಪ್ರಶ್ನೆಗೆ ನೀವು ಉತ್ತರವನ್ನ ಹೇಗೆ ಹೇಳ್ತೀರಾ ನೋಡೋದಾದ್ರೆ, ಈಗ
ಕೊಟ್ಟಂತಹ ಡಯಾಗ್ರಾಮ್ ಅಲ್ಲಿ ಅವರೇ ಗಿವನ್ ಕೊಟ್ಟಿರೋದು DE ಈಸ್ ಪ್ಯಾರಲಲ್ ಟು OQ ಹಾಗೆ DF ಪ್ಯಾರಲಲ್ ಟು OR ಆದ್ಮೇಲೆ EF ಈಸ್ ಪ್ಯಾರಲಲ್ ಟು QR ಅಂತ ಫೈಂಡ್ ಔಟ್ ಮಾಡ್ರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಈ ಚಿತ್ರದ ಪ್ರಕಾರವಾಗಿ ಅವರೇ ಕೊಟ್ಟಿರುವಂತೆ ನಾವು ಮೊದಲನೇದಾಗಿ ಟ್ರಯಾಂಗಲ್ OPQ ತಗೊಳ್ಳೋಣ ಅಥವಾ POQ ಅಂತ ಹೇಳೋಣ. POQ ಈ ಕಡೆ ಟ್ರಯಾಂಗಲ್ ಮಾತ್ರ ಕನ್ಸಿಡರ್ ಮಾಡಿ. ನೋಡಿ ಏನೋ ಇನ್ ಟ್ರಯಾಂಗಲ್ POQ ಇನ್ ಟ್ರಯಾಂಗಲ್ POQ ಗಿವನ್ ದಟ್ DE ಪ್ಯಾರಲಲ್ ಟು OQ ಏನಿದು ಅವರೇ ಕೊಟ್ಟಿರ್ತಕ್ಕಂಥದ್ದು ಗಿವನ್. ಯಾವಾಗ DE ಅನ್ನೋದು OQಗೆ ಪ್ಯಾರಲಲ್ ಆಗಿರುತ್ತೋ ಅದರ ಉಳಿದೆರಡು ಸೈಡ್ಗಳ ರೇಷಿಯೋ ಸಿಮಿಲರ್ ಆಗಿರುತ್ತೆ ತಾನೆ. ಅಂದ್ರೆ ಅದರ ಅರ್ಥ ನೀವೇನಂತ ಬರೀಬಹುದು, PE ತಗೊಂಡ್ರಿ ಅಂದ್ರೆ PE ಡಿವೈಡೆಡ್ ಬೈ EQ ಅಂತ ತಗೊಳ್ಬಹುದು. ದಟ್ ಈಸ್ ಈಕ್ವಲ್ ಟು PD ಡಿವೈಡೆಡ್ ಬೈ DO ಅಂತ ತಗೊಳ್ರಿ. PD ಡಿವೈಡೆಡ್ ಬೈ DO. ಸೊ ದಿಸ್ ಈಸ್ ದ ಈಕ್ವೇಶನ್ ನಂಬರ್ 1. ಇಟ್ ಈಸ್ ರಿಟನ್ ಅಕಾರ್ಡಿಂಗ್ ಟು BPT ಅಂತ ಹೇಳ್ಬೋದು ನಾವು. ಸೊ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ಪ್ರಕಾರವಾಗಿ ಈ ರೀತಿಯಲ್ಲಿ ಬರೀಬಹುದು. ಇನ್ನು ಪಕ್ಕದಲ್ಲಿರುವಂಥ ಮತ್ತೊಂದು ಟ್ರಯಾಂಗಲ್ POR ಕನ್ಸಿಡರ್ ಮಾಡಿ. ಏನೋ ಇನ್ ಟ್ರಯಾಂಗಲ್ POR ಇನ್ ಟ್ರಯಾಂಗಲ್ POR ಗಿವನ್ ದಟ್ DF ಈಸ್ ಪ್ಯಾರಲಲ್ ಟು OR ಇದು ಗಿವನ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಓಕೆನಾ? ಸೊ ಹಾಗಿದ್ಮೇಲೆ ದೇರ್ ಫೋರ್ ಇಲ್ಲೂ ಕೂಡ ನೀವೇನು ಹೇಳ್ಬೋದು, ಯಾವಾಗ DF ಅನ್ನೋದು ORಗೆ DF ಈಸ್ ಪ್ಯಾರಲಲ್ ಟು ORಗೆ ಪ್ಯಾರಲಲ್ ಆಗಿರುತ್ತೋ PD ಡಿವೈಡೆಡ್ ಬೈ DO ಈಸ್ ಈಕ್ವಲ್ ಟು PF ಡಿವೈಡೆಡ್ ಬೈ FR ಅಂಥೇಳಿ ನೀವು ಬರಿಬಹುದು. ಅಥವಾ ಉಲ್ಟಾ ತಗೊಂಡ್ರು ಕೂಡ PF ಡಿವೈಡೆಡ್ ಬೈ FR ಈಸ್ ಈಕ್ವಲ್ ಟು PD ಡಿವೈಡೆಡ್ ಬೈ DO ಅಂತ ತಗೊಳ್ತೀರಿ. ದಿಸ್ ಈಸ್ ದ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ಇಟ್ ಈಸ್ ಆಲ್ಸೋ ರಿಟರ್ನ್ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಹಾಗಿದ್ಮೇಲೆ ಇವೆರಡನ್ನ ಅಬ್ಸರ್ವ್ ಮಾಡ್ರಿ ನೀವು. ಫ್ರಮ್ 1 and 2 1 ಮತ್ತು 2 ನೋಡಿದಾಗ ರೈಟ್ ಸೈಡ್ ಎರಡು ಕಡೆ ಈಕ್ವಲ್ ಇರೋದ್ರಿಂದಾಗಿ ಲೆಫ್ಟ್ ಸೈಡು PE ಬೈ EQ ಅನ್ನೋದು PF ಬೈ FRಗೆ ಈಕ್ವಲ್ ಆಗಿರುತ್ತೆ. ಅಂದರೆ PE ಬೈ EQ ನ ರೇಷಿಯೋ PF ಬೈ FR ನ ರೇಷಿಯೋಗೆ ಸಮ ಇದೆ ಅಂದರೆ ಅದರ ಅರ್ಥ EF ಅನ್ನೋದು QRಗೆ ಪ್ಯಾರಲಲ್ ಆಗಿರುತ್ತೆ ಅಂತೇಳಿ CBPT ಹೇಳುತ್ತೆ. ಕೊರೊಲರಿ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆ ಒಂದು ಮಾಹಿತಿಯನ್ನು ಕೊಡುತ್ತೆ. ಸೊ ನೀವು ಸುಲಭವಾಗಿ ಹೇಳ್ಬೋದು ಏನಂತೇಳಿ, EF ಈಸ್ ಪ್ಯಾರಲಲ್ ಟು QR. ಇದನ್ನು ಬರೀಲಿಕ್ಕೆ ಕಾರಣ CBPT ಅಂದರೆ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತೇಳಿ ನೀವು ಬರಿಬೇಕಾಗತ್ತೆ. ಮತ್ತೆ ಕೊರೊಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. BPT ಅಂತ ಬರ್ಕೊಂಡು ಕಾನ್ವರ್ಸ್ ಅಂತ ಹೇಳಿ ಬರ್ಕೊಡ್ರಿ. ಕಾನ್ವರ್ಸ್ ಆಫ್ ಅಂತೇಳಿ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತೇಳಿ ಆನ್ಸರ್ ಬರ್ಬೋದು. ಏನಂತೇಳಿ, EF ಪ್ಯಾರಲಲ್ ಟು QR ಅಂತೇಳಿ. ಮುಂದಿನ ಕ್ವಶನ್ 6th ಕ್ವಶನ್. ಇನ್ ಫಿಗರ್ 6.21 ಈ ಚಿತ್ರ ಕೊಟ್ಟಿದಾರಲ್ವಾ, ಇದನ್ನ ನೋಡಿಕೊಂಡು A, B and C ಆರ್ ಪಾಯಿಂಟ್ಸ್ ಆನ್ OP, OQ and OR. ನೋಡಿ, OP ನ ಮೇಲೆ A ಅನ್ನೋ ಪಾಯಿಂಟ್ ಇದೆ, OQ ನ ಮೇಲೆ B ಪಾಯಿಂಟ್ ಇದೆ, OR ನ ಮೇಲೆ C ಪಾಯಿಂಟ್ ಇದೆ. ಸಚ್ ದಟ್ AB ಈಸ್ ಪ್ಯಾರಲಲ್ ಟು PQ ಹಾಗೇನೆ AC ಪ್ಯಾರಲಲ್ ಟು PR ಆಗಿದ್ಮೇಲೆ ನೀವು ಶೋ ತಟ್ ಅಂತ ಕೊಟ್ಟಿದ್ದಾರೆ. ಏನಂತೇಳಿ, BC ಪ್ಯಾರಲಲ್ ಟು QR. ಇದನ್ನು ಸುಲಭವಾಗಿ ನೀವು ಹೇಳ್ಬೋದು. ಇದಕ್ಕೂ ಆನ್ಸರ್ ಏನು ಬರುತ್ತೆ ನೋಡಿದ್ರೆ, ನೋಡಿ ಇಲ್ಲಿ ಕ್ವಶನ್ ಹೇಳುವ ಹಾಗೆ PQR ಅನ್ನುವಂತಹದ್ದು ಟ್ರಯಾಂಗಲ್ನ ಒಳಗಡೆ ABC ಪಾಯಿಂಟ್ ಮಾರ್ಕ್ ಮಾಡಿ ABCಗಳನ್ನು ಸೇರಿಸಿದಾಗ AB PQಗೆ ಪ್ಯಾರಲಲ್ ಆಗಿರುತ್ತೆ, AC PRಗೆ ಪ್ಯಾರಲಲ್ ಆಗಿರುತ್ತೆ ಅಂದಮೇಲೆ BC QRಗೆ ಪ್ಯಾರಲಲ್ ಆಗಿರುತ್ತೆ ಅಂತೇಳಿ ನೀವು ಪ್ರೂವ್ ಮಾಡಬೇಕಾಗತ್ತೆ. ಸೊ ಇದನ್ನ ಆನ್ಸರ್ ಹೇಳ್ಬೇಕಂದ್ರೆ ಮೊದಲನೇದಾಗಿ ಈಗ ನೀವು ಈ ಟ್ರಯಾಂಗಲ್ ತಗೊಳ್ಳಿ. ಟ್ರಯಾಂಗಲ್ OPQ ಕನ್ಸಿಡರ್ ಮಾಡಿ. ಏನು, ಇನ್ ಟ್ರಯಾಂಗಲ್ OPQ AB ಈಸ್ ಪ್ಯಾರಲಲ್ ಟು PQ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಸೊ ನೀವು ಗಿವನ್ ಅಂತ ಬರ್ಕೊಳ್ತೀರ. ಕೊಟ್ಟಿರುವಂಥ ಗಿವನ್ನಿನ ಆಧಾರದ ಮೇಲೆ ಈಗ ನೀವು AB ಮತ್ತೆ PQ ಪ್ಯಾರಲಲ್ ಆಗಿದೆ ಅಂದ ತಕ್ಷಣನೇ BPT ಹೇಳುತ್ತೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಹೇಳುತ್ತೆ. ಏನಂತೇಳಿ, OA ಬೈ AP ಇಸ್ ಈಕ್ವಲ್ ಟು OB ಬೈ BQ ಅಂಥೇಳಿ. ಏನಂತೇಳಿ, OA ಬೈ AP ಇಸ್ ಈಕ್ವಲ್ ಟು, ದೇರ್ಫೋರ್ OA ಬೈ AP ಇಸ್ ಈಕ್ವಲ್ ಟು OB ಬೈ BQ ಅಂತ ತಗೊಳ್ಬೇಕು. ದಿಸ್ ಈಸ್ ದ ಈಕ್ವೇಶನ್ ನಂಬರ್ 1. ಇದನ್ನು ಬರೆದಿರೋದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ಆಧಾರದ ಮೇಲೆ. ಇದಾದ ನಂತರದಲ್ಲಿ ನೆಕ್ಸ್ಟು ಈ ಕಡೆ ಟ್ರಯಾಂಗಲ್ ತಗೊಳ್ರಿ. ಯಾವ ಟ್ರಯಾಂಗಲ್ಲು, ಇನ್ ಟ್ರಯಾಂಗಲ್
ಒ ಪಿ ಆರ್ ಇನ್ ಟ್ರಯಾಂಗಲ್ ಒ ಪಿ ಆರ್ ಅನ್ನು ಕನ್ಸಿಡರ್ ಮಾಡಿ. ಈ ಟ್ರಯಾಂಗಲ್ ಒ ಪಿ ಆರ್ನಲ್ಲಿ ಎ ಸಿ ಈಸ್ ಪ್ಯಾರಲಲ್ ಟು ಪಿ ಆರ್ ಅಂತೇಳಿ ಏನು ಮಾಡಿದ್ದಾರೆ, ಗಿವನ್ ಕೊಟ್ಟಿದ್ದಾರೆ. ಸೊ ಎ ಸಿ ಪಿ ಆರ್ಗೆ ಪ್ಯಾರಲಲ್ ಆಗಿದೆ ಅಂತ ಅಂದ ಮೇಲೆ ದೇರ್ ಫೋರ್ ಇಲ್ಲೂ ಕೂಡ ಏನಾಗಿರುತ್ತೆ, ಒ ಎ ಬೈ ಎ ಪಿ ಈಸ್ ಈಕ್ವಲ್ ಟು ಒ ಎ ಬೈ ಎ ಪಿ ಈಸ್ ಈಕ್ವಲ್ ಟು ಒ ಸಿ ಬೈ ಸಿ ಆರ್ಗೆ ಈಕ್ವಲ್ ಆಗಿರುತ್ತೆ. ಓಕೆನಾ. ಸೊ ಇದು ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ಇಟ್ ಈಸ್ ಆಲ್ಸೋ ರಿಟರ್ನ್ ಬೈ ಬಿ ಪಿ ಟಿ. ಸೊ ಈಗ ನೀವು ಸುಲಭವಾಗಿ ಫ್ರಮ್ 1 and 2 1 ಮತ್ತು 2 ಕಂಪೇರ್ ಮಾಡಿದಾಗ, ಅಬ್ಸರ್ವ್ ಮಾಡಿದಾಗ ಎರಡೂ ಕಡೆ ಲೆಫ್ಟ್ ಸೈಡ್ ಈಕ್ವಲ್ ಇರೋದ್ರಿಂದ ರೈಟ್ ಸೈಡ್ಗಳನ್ನು ಈಕ್ವಲ್ ಅಂತ ಹೇಳೋದಾದರೆ ಒ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಏನಂತ ಬರೀಬೋದು, ಒ ಸಿ ಬೈ ಸಿ ಆರ್. ಅಂದರೆ ಒ ಬಿ ಬೈ ಬಿ ಕ್ಯೂ ಮತ್ತು ಒ ಸಿ ಬೈ ಸಿ ಆರ್ ಅಂತ ಬರ್ತಾ ಇದೆ ಅಂದರೆ ಯಾವಾಗ ಅದು ಬರುತ್ತೆ, ಸಿ ಬಿ ಪಿ ಟಿಯ ಪ್ರಕಾರವಾಗಿ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಆಗಿರುತ್ತೆ. ಏನಂತ ಹೇಳಬೇಕು, ಕಾನ್ವರ್ಸ್ ಆಫ್ ಬಿ ಪಿ ಟಿ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ಕಾನ್ವರ್ಸ್ ಥಿಯರಮ್ ಹೇಳುತ್ತೆ. ಏನಂತೇಳಿ, ಯಾವಾಗ ಎರಡು ಬಾಹುಗಳು ಸಮಭಾಗವಾಗಿ ಡಿವೈಡ್ ಆಗ್ತವೋ ಆಗ ಆ ಎರಡೂ ಬಾಹುಗಳಿಗೆ ಎಳೆದಂಥ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತೇಳಿ ಹೇಳುತ್ತೆ. ಅದರ ಆಧಾರದ ಮೇಲೆ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಅಂತೇಳಿ ನೀವು ಆನ್ಸರ್ ಹೇಳ್ಬೋದು. ಸೊ ದಟ್ ಈಗ ನೀವು ಏನು ಕಂಡುಹಿಡಿಬೇಕಾಗಿತ್ತು, ಏನು ಪ್ರೂವ್ ಮಾಡಬೇಕಾಗಿತ್ತು ಅದು ಸಿಕ್ತು. ದೆನ್ ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಹೇಳಿ ನೀವು ಆನ್ಸರನ್ನು ಹೇಳಬೇಕಾಗತ್ತೆ. ಇನ್ನು ಮುಂದಿನ ಕ್ವಶನ್ 7th ಕ್ವಶನ್, ಯೂಸಿಂಗ್ ಥಿಯರಮ್ 6.1 prove that a line drawn through the midpoint of one side of a triangle parallel to another side bisects the third side. Okay, recall that you have provided it in class 9 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಥಿಯರಮ್ 6.1 ಅಂದರೆ ಅದೇ ಥಿಯರಮ್ ನಾನು ಆವಾಗಲೇ ಹೇಳಿದ ಹಾಗೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅನ್ನು ಬಳಸ್ಕೊಂಡು ನೀವೇನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ, ಮಿಡ್ ಪಾಯಿಂಟ್ ಆಫ್ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಪ್ಯಾರಲಲ್ ಟು ಅನದರ್ ಸೈಡ್ ಬೈಸೆಕ್ಟ್ಸ್ ದ ಥರ್ಡ್ ಸೈಡ್ ಅಂತ ಹೇಳ್ತದೆ. ಓಕೆನಾ. ಸೊ ಇದನ್ನ ನೀವು ಹೇಗೆ ಪ್ರೂವ್ ಮಾಡ್ಬೋದು ಅಂತ ನೋಡಿದ್ರೆ, ಥಿಯರಮ್ 6.1 ಪ್ರಕಾರವಾಗಿ ನಾವು ಇಲ್ಲಿ ಒಂದು ಟ್ರಯಾಂಗಲ್ ಎ ಬಿ ಸಿ ಅಂತ ತಗೊಂಡ್ರೆ, ಆ ಒಂದು ಟ್ರಯಾಂಗಲ್ ಎ ಬಿ ಸಿ ನಲ್ಲಿ ಎ ಬಿನ ಮಿಡ್ ಪಾಯಿಂಟ್ ಅನ್ನು ನಾವು ಡಿ ಅಂತ ಕನ್ಸಿಡರ್ ಮಾಡಿ, ಹಾಗೇನೆ ಎ ಟಿ ಅನ್ನುವಂಥದ್ದು ಬಿ ಡಿಗೆ ಸಮ ಇರುತ್ತೆ. ಇವೆರಡೂ ಕೂಡ ಸಮ ಇರೋ ರೀತಿಯಲ್ಲಿ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಈ ರೀತಿ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟಿಂದ ಈ ಕಡೆ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಇ ಸಿಗುತ್ತೆ. ಓಕೆನಾ. ಇದರ ಆಧಾರದ ಮೇಲೆ ನೀವು ಏನು ಕೇಳ್ತಾರೆ, ಇಲ್ಲಿ ಡ್ರಾ ಡಿ ಇ ಅಂತೇಳಿ ಡಿ ಇಯನ್ನು ಎಳ್ಕೋಬೇಕು ಬಿ ಸಿಗೆ ಪ್ಯಾರಲಲ್ ಆಗಿ. ಈ ಪಾಯಿಂಟಿಗೆ ಮಾರ್ಕ್ ಮಾಡಿದ ಮೇಲೆ ಡಿ ಇಂದ ಈ ಪಾಯಿಂಟಿಗೆ ಒಂದು ಲೈನ್ ಹಾಕ್ರಿ, ಅದು ಬಿ ಸಿಗೆ ಪ್ಯಾರಲಲ್ ಆಗಿರ್ಬೇಕು. ಆ ರೀತಿಯಲ್ಲಿ ಲೈನ್ ಹಾಕ್ಕೊಳ್ಬೇಕು. ಓಕೆನಾ. ಸೊ ಇದನ್ನು ನೀವೀಗ ಪ್ರೂವ್ ಮಾಡೋದಾದರೆ, ನಾವು ಅವಾಗಲೇ ಹೇಳಿದ ಹಾಗೆ ಇನ್ ಟ್ರಯಾಂಗಲ್ ಎ ಬಿ ಸಿ ನಾನೇನು ಹೇಳಿದೆ, ಎ ಡಿ ಈಸ್ ಈಕ್ವಲ್ ಟು ಡಿ ಬಿ ಆಗಿರುತ್ತೆ. ಯಾಕೆ ಅಂದರೆ ಡಿ ಈಸ್ ದ ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಎ ಡಿ ಈಸ್ ಈಕ್ವಲ್ ಟು ಡಿ ಬಿ ಆಗಿರುತ್ತೆ. ಕಾರಣ ಗೊತ್ತಾಯ್ತಲ್ಲ ಏನಂತೇಳಿ, ಡಿ ಈಸ್ ದ ಮಿಡ್ ಪಾಯಿಂಟ್ ಅಂತೇಳಿ ಕರಿತೀವಿ ನಾವು. ಸೊ ಡಿ ಈಸ್ ದ ಮಿಡ್ ಪಾಯಿಂಟ್ ಆಗಿರೋದ್ರಿಂದಾಗಿ ನೀವು ಎ ಡಿ ಈಸ್ ಈಕ್ವಲ್ ಟು ಡಿ ಬಿ ಅಂತ ತಗೊಳ್ತೀರಿ. ಇದನ್ನು ನೀವು ರೇಷಿಯೋದಲ್ಲಿ ಬರೆದಾಗ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ರೇಷಿಯೋ ಏನು ಬರುತ್ತೆ, 1 ಬರುತ್ತೆ. ಸೊ ಇದನ್ನು ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ. ಇದ್ರ ನಂತರ ನಾವೇನು ಮಾಡಿದ್ವಿ, ಡಿ ಇಂದ ಮುಂದ್ಗಡೆ ಇ ಅನ್ನೋ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಬಿ ಸಿಗೆ ಪ್ಯಾರಲಲ್ ಆಗಿರೋ ರೀತಿಯಲ್ಲಿ ಒಂದು ಲೈನನ್ನು ಎಳ್ಕೊಳ್ಬೇಕು. ಓಕೆನಾ. ಸೊ ನೋಡಿ ಏನು ಮಾಡಿ, ಡ್ರಾ ಡಿ ಇ ಪ್ಯಾರಲಲ್ ಟು ಬಿ ಸಿ ಮೀಟಿಂಗ್ ಅಟ್ ಎ ಸಿ ಅಟ್ ಇ ಅಂತ ತಗೊಳ್ಳೋಣ. ಅಂದರೆ ಎ ಸಿಗೆ ಹೋಗಿ ಮೀಟ್ ಆಗಬೇಕು ಯಾವ ಪಾಯಿಂಟಲ್ಲಿ, ಈ ಪಾಯಿಂಟಲ್ಲಿ. ಆಗ ಡಿ ಇ ಪ್ಯಾರಲಲ್ ಟು ಬಿ ಸಿ ಅಂದರೆ ಬಿ ಪಿ ಟಿ ಹೇಳುತ್ತೆ ಏನಂತೇಳಿ, ಎ ಡಿ ಬೈ ಬಿ ಡಿ ಅಥವಾ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತೇಳಿ ಹೇಳುತ್ತೆ. ಯಾವುದು, ಬಿ ಪಿ ಟಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಎ ಡಿ ಬೈ ಡಿ ಬಿ ಅನ್ನು ನೀವು ಮೇಲ್ಗಡೆ ಈಕ್ವೇಶನ್ ನಂಬರಲ್ಲಿ 1 ಅಂತ ತಗೊಂಡಿದ್ದೀರ್ತಾನೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದರೆ ಎ ಇ ಬೈ ಇ ಸಿನ ಬೆಲೆ ಸಿಗುತ್ತೆ. ಸೊ ಇಲ್ಲಿಗೆ ನೀವು ಹೇಳ್ಬೋದು ಎ ಇ ಬೈ ಇ ಸಿ ಈಸ್ ಈಕ್ವಲ್ ಟು 1 ಅಂತಿದೆ ಅಂದಮೇಲೆ ಇ ಸಿನ ಈಕ್ವಲಿಂದ ಆ ಕಡೆ ಕಳಿಸಿದರೆ ಎ ಇ ಈಸ್ ಈಕ್ವಲ್ ಟು ಏನಾಗತ್ತೆ, ಇ ಸಿ ಆಗತ್ತೆ. ಅಂದರೆ ಎ ಇ ಈಸ್ ಈಕ್ವಲ್ ಟು ಇ ಸಿ ಅಂದ ಮೇಲೆ ಇದು ಥರ್ಡ್ ಸೈಡ್ ಅಂತ ಆಯಿತು. ಥರ್ಡ್ ಸೈಡ್ ಏನಾಯ್ತು, ಈಗ ಸಮಭಾಗವಾಗಿ
ಡಿವೈಡ್ ಆಯಿತು. ದೇರ್ ಫೋರ್ ನೀವು ಹೇಳ್ತೀರಾ ಏನಂತೇಳಿ, ದ ಪಾಯಿಂಟ್ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹೇಳ್ಬೋದು ನೀವೀಗ ಸುಲಭವಾಗಿ. ಏನಂತೇಳಿ, ಮಿಡ್ ಪಾಯಿಂಟ್ ಆಫ್ ಎ ಸಿ. ಸೊ ದೇರ್ ಫೋರ್ ಏನು ಹೇಳ್ಬೋದು, ದ ಥರ್ಡ್ ಲೈನ್, ಯಾವ ಲೈನು ಇದು, ಥರ್ಡ್ ಲೈನ್. ಎ ಸಿ ಅನ್ನೋದು ಥರ್ಡ್ ಲೈನ್ ಈಗ ಏನಾಗ್ತಾ ಇದೆ, ಬೈಸೆಕ್ಟ್ ಆಗ್ತಾ ಇದೆ. ಓಕೆನಾ, ಬೈಸೆಕ್ಟ್ಸ್ ದ ಥರ್ಡ್ ಲೈನ್ ಅಂತ ಬರೀರಿ. ದ ಥರ್ಡ್ ಲೈನ್ ಬೈಸೆಕ್ಟ್ಸ್ ಅಂತೇಳಿ ಸುಲಭವಾಗಿ ನೀವು ಆನ್ಸರ್ ಅನ್ನ ಹೇಳಬಹುದು. ಥರ್ಡ್ ಲೈನ್ ಈಸ್ ಬೈಸೆಕ್ಟ್. ಯಾಕೆ, ಇ ಅನ್ನೋದು ಈಗ ಎ ಸಿ ನ ಮಿಡ್ ಪಾಯಿಂಟು, ಅಂದ್ರೆ ಎ ಇ ಇಸ್ ಈಕ್ವಲ್ ಟು ಇ ಸಿ ಬರ್ತಾ ಇದೆ. ಓಕೆನಾ. ಕ್ವಶನ್ ನಂಬರ್ 8 ಈಗ ಬಂದ್ಬಿಟ್ಟು ಮೇಲ್ಗಡೆ 7ನೇ ಕ್ವಶನ್ ಅನ್ನ ಥೇರಮ್ 6.1 ಪ್ರಕಾರ ಹೆಂಗ್ ಪ್ರೂವ್ ಮಾಡಿದ್ರು, 8ನೇ ಕ್ವಶನ್ ಯೂಸಿಂಗ್ ಥೇರಮ್ 6.2 ಅಂದ್ರೆ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್ ಅನ್ನ ಬಳಸಿಕೊಂಡು prove that the line joining the midpoints of any two sides of a triangle is parallel to the third side. Recall that you have done it in class 9. ಇದನ್ನು ಕೂಡ ನೀವು 9ನೇ ತರಗತಿನಲ್ಲಿ ನೋಡಿದ್ದೀರಾ. ಹಾಗಾಗಿ ಇದನ್ನ ಹೇಗೆ ಪ್ರೂವ್ ಮಾಡೋದು, ಥೇರಮ್ 6.2 ಅನ್ನ ಬಳಸ್ಕೊಂಡು ಅಂತ ನೋಡಿದ್ರೆ, ಈಗ ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಅಂತಕ್ಕಂಥ ಟ್ರಯಾಂಗಲ್ ನಲ್ಲಿ ಡಿ ಅನ್ನೋದು ಮಿಡ್ ಪಾಯಿಂಟು. ಹಾಗಾಗಿ ನೀವು ಇಲ್ಲೂ ಕೂಡ ಸುಲಭವಾಗಿ ಹೇಳ್ಬಿಡ್ಬೋದು ಏನಂತೇಳಿ, in triangle ABC D is the midpoint. Okay na, midpoint of AB. So therefore AD ಯಾವ್ದಕ್ಕೆ ಸಮ ಇರುತ್ತೆ, AD is equal to DB ಆಗಿರುತ್ತೆ. AD ಅನ್ನೋದು DB ಗೆ ಸಮ ಇರುತ್ತೆ. ಅಥವಾ ಇದನ್ನ ನೀವು ಅನುಪಾತದ ರೂಪದಲ್ಲಿ ಬರ್ಕೊಂಡ್ರೆ AD by DB is equal to 1 ಅಂತೇಳಿ ನೀವು ಹೇಳ್ಬೋದು. ರೇಷಿಯೋ 1 ಬರ್ತದೆ. ಈಗ ನೆಕ್ಸ್ಟ್ ಮತ್ತೆ ನೀವು ಇ ಈಸ್ ದ, ಈ ಕಡೆ ಪಾಯಿಂಟ್ ಇದೆ ತಾನೆ, ಇ ಈಸ್ ಆಲ್ಸೋ ದ ಮಿಡ್ ಪಾಯಿಂಟ್ ಅಲ್ವಾ, ಮಿಡ್ ಪಾಯಿಂಟ್ ಆಫ್ ಎ ಸಿ. ಇ ಅನ್ನೋದು ಕೂಡ ಎ ಸಿ ನ ಮಿಡ್ ಪಾಯಿಂಟ್ ಆಗಿದೆ ಅಂದಮೇಲೆ ಇಲ್ಲೂ ಕೂಡ ಏನಾಗತ್ತೆ, ಇಲ್ಲಿ ಹೆಂಗೆ ತಗೊಂಡ್ರು, ಎ ಇ ನ ಇ ಸಿಗೆ ಈಕ್ವಲ್ ಅಂತ ತಗೊಳ್ಬೇಕು. ಸೊ ದೇರ್ ಫೋರ್ ಈಗ ನೀವು ಎ ಇ ಡಿವೈಡೆಡ್ ಬೈ ಇ ಸಿ ಇಸ್ ಈಕ್ವಲ್ ಟು ಏನಾಗತ್ತೆ, 1 ಆಗತ್ತೆ. ಈಕ್ವೇಶನ್ ನಂಬರ್ 2 ಅಂತ ತಗೊಳ್ಬೋದು. ಸುಲಭವಾಗಿ ನೀವು ಹೇಳ್ಬೋದಲ್ವ, ಈಗ ಫ್ರಮ್ 1 and 2, 1 ಮತ್ತು 2ರ ಆಧಾರದ ಮೇಲೆ ರೈಟ್ ಸೈಡ್ ಅಲ್ಲಿ ಎರಡು ಕಡೆನೂ 1 ಬರ್ತಾ ಇದೆ ಅಂದ್ರೆ ವೆರಿ ಸಿಂಪಲ್, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಯಾವಾಗ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಆಗಿರುತ್ತೋ ಸುಲಭವಾಗಿ ಹೇಳ್ಬೋದು ನೀವು ಡಿ ಇ ಅನ್ನೋದು ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳಿ ಯಾವ್ದು ಹೇಳುತ್ತೆ, ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಏನಂತೇಳಿ, ಇಫ್ ಏನು ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ದೆನ್ ದ ಲೈನ್ ಡ್ರಾನ್ ಫ್ರಮ್ ದ ಪಾಯಿಂಟ್ ಡಿ ಅಂಡ್ ಇ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತೇಳಿ ಹೇಳುತ್ತೆ. ಸೊ ಡಿ ಇ ಅನ್ನೋದು ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ ಯಾವಾಗ, ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎ ಇ ಬೈ ಇ ಸಿ ಆಗಿದ್ದಾಗ ಅಂತೇಳಿ ನೀವು ಇದನ್ನು ಕೂಡ ಸುಲಭವಾಗಿ ಸಾಲ್ವ್ ಮಾಡಿದ್ದೀರಾ. ಹಾಗೆ ನೆಕ್ಸ್ಟ್ 9th ಕ್ವಶನ್, ಎ ಪಿ ಸಿ ಡಿ ಈಸ್ ಎ ಟ್ರಾಪಿಜಿಯಂ. ಎ ಪಿ ಸಿ ಡಿ ಅನ್ನೋದು ಒಂದು ಟ್ರಾಪಿಜಿಯಂ ಅಂತ ತಗೊಂಡು ಅದರಲ್ಲಿ ಎ ಬಿ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಇಟ್ಸ್ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಪಾಯಿಂಟ್ ಓ ಅಂತ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ಶೋ ದಟ್ ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಅಂತ ಹೇಳ್ತಾರೆ. ಹೇಗೆ ಮಾಡೋದು, ಇದಕ್ಕೆ ಆನ್ಸರ್ ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ರೆ, ಕ್ವಶನ್ ಹೇಳುವ ಹಾಗೆ ಎ ಬಿ ಸಿ ಡಿ ಈಸ್ ಎ ಟ್ರಾಪಿಜಿಯಂ. ಸೊ ದಟ್ ಎ ಬಿ ಸಿ ಡಿ ಈಸ್ ಎ ಟ್ರಾಪಿಜಿಯಂ ಅಂಡ್ ಆಲ್ಸೋ ಎ ಬಿ ಪ್ಯಾರಲಲ್ ಟು ಡಿ ಸಿ ಅಂತೇಳಿ ನಿಮಗೆ ಗಿವನ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಎ ಸಿ ಈಸ್ ದ ಡಯಾಗ್ನಲ್, ಬಿ ಡಿ ಈಸ್ ದ ಡಯಾಗ್ನಲ್, ದೀಸ್ ಟು ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಓ. ಓಕೆ, ಸೊ ಈ ಓ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ ಅಂದ ಮೇಲೆ ನೀವು ಪ್ರೂವ್ ಮಾಡಬೇಕಾಗಿರೋದು ಎ ಡಿ, ನೀವು ಪ್ರೂವ್ ಮಾಡಬೇಕಾಗಿರೋದು ಎ ಒ ಬೈ ಡಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಅಂತೇಳಿ, ಸಿ ಒ ಬೈ ಡಿ ಒ ಅಂತ ಕೊಟ್ಟಿದ್ದಾರೆ. ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಅಂತ ಪ್ರೂವ್ ಮಾಡಬೇಕು. ಇದನ್ನ ಪ್ರೂವ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಮೊದಲನೇದಾಗಿ ಕೊಟ್ಟಂತಹ ಗಿವನ್ನಿನ ಆಧಾರದ ಮೇಲೆ ಎ ಬಿ ಸಿ ಡಿ ಈಸ್ ಎ ಟ್ರಾಪಿಜಿಯಂ. ಓಕೆ, ಎ ಬಿ ಸಿ ಡಿ ಈಸ್ ಎ ಟ್ರಾಪಿಜಿಯಂ. ಓಕೆ, ಸೊ ಇದು ಟ್ರಾಪಿಜಿಯಂ ಅಂತ ಆದಮೇಲೆ ಆ್ಯಂಡ್ ಮತ್ತೇನು ಕೊಟ್ಟಿದ್ದಾರೆ ಅವರು, ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದೇನು ಕೊಟ್ಟಿದ್ದಾರೆ, ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ.
ಅವರು ಏನು ಕಂಡುಹಿಡಿಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ, ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡಬೇಕಾಗತ್ತೆ ಇಲ್ಲಿ ಅಂದರೆ ಓತಿಂದ ಎ ಟಿಗೆ ಒಂದು ಲೈನ್ ಹಾಕಬೇಕು. ಆ ಲೈನು ಡಿ ಸಿಗೆ ಅಥವಾ ಎ ಬಿಗೆ ಪ್ಯಾರಲಲ್ ಆಗಿರಬೇಕು. ಓಕೆನಾ? ಸೊ ಎ ಬಿಗೆ ಪ್ಯಾರಲಲ್ ಆಗಿರೋ ರೀತಿಯಲ್ಲಿ ಒಂದು ಲೈನನ್ನು ಹಾಕ್ಕೊಳ್ರಿ. ಆ ಲೈನು ಎ ಟಿಗೆ ಬಂದು ಮೀಟ್ ಆಗಬೇಕು. ಮೀಟ್ ಆಗಿರುವ ಪಾಯಿಂಟನ್ನು ಇ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಈಗ ನೀವು ಏನು ಮಾಡಿದ್ದೀರಾ? ಡ್ರಾ. ಓಕೆ, ಡ್ರಾ ಎ ಲೈನ್ ಇ ಒ. ಓಕೆ, ಇ ಒ ಅನ್ನೋ ಲೈನ್ ಡ್ರಾ ಮಾಡಿದ್ವಿ ತಾನೆ ನಾವು. ಇ ಒ ಥ್ರೋ ಪಾಯಿಂಟ್ಸ್ ಓ. ಓಕೆ, ಥ್ರೋ ದ ಪಾಯಿಂಟ್ ಓ ಅಂತೇಳಿ ನೀವು ಹೇಳ್ಬೋದು. ಓ ಪಾಯಿಂಟಿಂದ ಒಂದು ಇ ಒ ಅನ್ನೋ ಲೈನನ್ನು ಹಾಕಿದ್ದೀವಿ. ಆ್ಯಂಡ್ ವಿಚ್ ಈಸ್ ಪ್ಯಾರಲಲ್. ಓಕೆ, ಪ್ಯಾರಲಲ್ ಟು ಎ ಬಿ. ಏನಾಗಿರ್ಬೇಕದು? ಎ ಬಿಗೆ ಪ್ಯಾರಲಲ್ ಆಗಿರಬೇಕು. ಅಂದರೆ ಅದರ ಅರ್ಥ ಏನಂತ ತಗೊಳ್ಬೇಕು ನೀವು? ಇ ಒ ಈಸ್ ಪ್ಯಾರಲಲ್ ಟು ಎ ಬಿ. ಇ ಒ ಈಸ್ ಪ್ಯಾರಲಲ್ ಟು ಎ ಬಿ. ಓಕೆ, ಸೊ ಈಗ ನಿಮಗೆ ಏನು ಕೊಟ್ಟಂಗಾಯ್ತು ಅವರು ಅಂತ ಹೇಳಿದ್ರೆ, ಇನ್ ಟ್ರಯಾಂಗಲ್ ಎ ಬಿ ಡಿ ಕನ್ಸಿಡರ್ ಮಾಡಿ. ಯಾವ ಟ್ರಯಾಂಗಲ್ಲು? ಎ ಬಿ ಡಿ. ಈ ಟ್ರಯಾಂಗಲ್ ಎ ಬಿ ಡಿನಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು ಏನಂತೇಳಿ? ಇ ಒ ಪ್ಯಾರಲಲ್ ಟು ಎ ಬಿ ಅಂತೇಳಿ ನೀವು ಈಗ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದ್ರ ಆಧಾರದ ಮೇಲೆ ಇ ಒ ಅನ್ನೋದು ಎ ಬಿಗೆ ಪ್ಯಾರಲಲ್ ಆಗಿದೆ ಅಂದರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿನ ಪ್ರಕಾರ ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಒ ಬೈ ಡಿ ಒ ಅಂತ ಹೇಳ್ಬೋದು. ನೀವು ಏನಂತ ಹೇಳ್ಬೋದು? ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಒ ಡಿವೈಡೆಡ್ ಬೈ ಡಿ ಒ. ದಿಸ್ ಈಸ್ ದ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ. ಇದನ್ನ ಬರೆಯೋದು ಬಿ ಪಿ ಟಿಯ ಆಧಾರದ ಮೇಲೆ ಬರೆದಿದ್ದೀರಾ. ಹೀಗೇನೆ ಈಗ ಮತ್ತೆ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ಬೋದು ನಾವು. ಯಾವುದು? ಕೆಳಗಡೆ ಈ ಕಡೆ ಟ್ರಯಾಂಗಲ್ ಎ ಡಿ ಸಿ. ಇಲ್ಲಿ ಎ ಬಿಗೆ ಇ ಒ ಪ್ಯಾರಲಲ್ ಆಗಿದೆ. ಗಿವನ್ ಕೊಟ್ಟಿದ್ದಾರೆ ಎ ಬಿ ಪ್ಯಾರಲಲ್ ಟು ಸಿ ಡಿ. ಹಾಗಿದ್ಮೇಲೆ ಇ ಒ ಈಸ್ ಆಲ್ಸೋ ಪ್ಯಾರಲಲ್ ಟು ಡಿ ಸಿ. ರೈಟ್? ನೋಡಿ, ಈಗ ನೀವು ಹೇಳ್ಬೋದು ಏನಂತೇಳಿ, ಇನ್ ಟ್ರಯಾಂಗಲ್ ಎ ಡಿ ಸಿ. ಇಲ್ಲಿ ನೀವು ಏನಂತ ಹೇಳ್ಬೋದು ಅಂದರೆ ಇ ಒ ಪ್ಯಾರಲಲ್ ಟು ಡಿ ಸಿ ಅಂತ ಕರಿತೀರ. ಯಾಕೆ ಇ ಒ ಪ್ಯಾರಲಲ್ ಟು ಡಿ ಸಿ ಆಗಿರುತ್ತೆ? ಯಾಕೆ ಅಂದರೆ ಎ ಪಿ ಪ್ಯಾರಲಲ್ ಟು ಡಿ ಸಿ ಆಗಿರೋದ್ರಿಂದ ಇ ಒನು ಕೂಡ ಡಿ ಸಿಗೆ ಪ್ಯಾರಲಲ್ ಆಗಿರುತ್ತೆ ಅಂತೇಳಿ ರೀಸನ್ ಬರೀಬಹುದು. ಈಗ ಇದು ಎರಡೂ ಪ್ಯಾರಲಲ್ ಆಗಿದೆ ಅಂದರೆ ಇಲ್ಲೂ ಕೂಡ ಬಿ ಪಿ ಟಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಎ ಇ ಬೈ ಇ ಡಿ ಅಂತೇಳಿ ಮತ್ತೆ ತಗೊಂಡು ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಸೇಮ್ ಎ ಒ ಬೈ ಸಿ ಒ ಅಂತೇಳಿ ಹೇಳಬಹುದು. ಎ ಒ ಬೈ ಸಿ ಒ. ಇದನ್ನು ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ಇದನ್ನು ಬರೀಲಿಕ್ಕೆ ಕಾರಣನೂ ಕೂಡ ಯಾವುದೋ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಈಗ ನೀವು ಫ್ರಮ್ 1 and 2 1 ಮತ್ತು 2ರ ಪ್ರಕಾರವಾಗಿ ಸುಲಭವಾಗಿ ಹೇಳ್ಬಿಡ್ಬೋದು. ನೀವು ಏನಂತೇಳಿ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಎರಡೂ ಕಡೆ ಈಕ್ವಲ್ ಇರೋದ್ರಿಂದ ರೈಟ್ ಸೈಡ್ಗಳನ್ನು ಬಿ ಒ ಬೈ ಡಿ ಒಗಳನ್ನು ಎ ಒ ಬೈ ಸಿ ಒ ಅಂತ ತಗೊಳ್ಬೋದು. ಅಥವಾ ಇದನ್ನು ಇನ್ನೊಂದು ಸ್ವಲ್ಪ ಉಲ್ಟಂ ಪಲ್ಟ ಮಾಡಿ ಬರೆದ್ರೆ ಹೆಂಗೆ? ನ್ಯೂಮರೇಟರ್ ಡಿನಾಮಿನೇಟರ್ಗಳನ್ನು ಚೇಂಜ್ ಮಾಡಿ ಬರೆಯೋದಾದರೆ ಎ ಒ ಇಲ್ಲೇ ಇಟ್ಕೊಂಡು ಸಿ ಒನ್ ಆ ಕಡೆ ಕಳಿಸಿ ಬಿ ಒನ್ ಈ ಕಡೆ ತೊಗೊಂಡ್ಬರ್ಬೋದಲ್ವಾ? ಆಗ ಇಲ್ಲಿ ಬಿ ಒ ಬರ್ತದೆ. ಈಗ ಎ ಒ ಇಲ್ಲಿ ಬಂತು, ಬಿ ಒ ಇಲ್ಲಿ ಬಂತು ಅಂದಮೇಲೆ ಸಿ ಒ ಈ ಕಡೆ ತೊಗೊಂಬಂದ್ರೆ ಮೇಲ್ಗಡೆ ಬರುತ್ತೆ ತಾನೆ ಸಿ ಒ. ಡಿ ಒ ಕೆಳಗಡೆನೆ ಉಳ್ಕೊಳ್ಳುತ್ತೆ. ಓಕೆ, ಸೊ ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಅಂತೇಳಿ ಸುಲಭವಾಗಿ ನೀವು ಆನ್ಸರ್ ಹೇಳ್ಬೋದು. ನಿಮಗೆ ಪ್ರೂವ್ ಮಾಡಕ್ಕೆ ಕೇಳಿರೋದು ಕೂಡ ಅದನ್ನೇ ಆಗಿರೋದ್ರಿಂದ ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತೇಳಿ ನೀವು ಸುಲಭವಾಗಿ ಆನ್ಸರ್ ಹೇಳ್ತೀರಾ. ಎಕ್ಸಸೈಸ್ 6.2 ನಲ್ಲಿ ಬರುವ ಕೊನೆಯ ಕ್ವಶನ್, 10ನೇ ಕ್ವಶನ್ನು, ದ ಡಯಾಗ್ನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಎ ಬಿ ಸಿ ಡಿ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ದ ಪಾಯಿಂಟ್ ಓ such that AO by BO is equal to CO by DO. Show that ABCD is a trapezium. ಇದ್ರ ಉಲ್ಟಾ ಅಷ್ಟೇ. 9ನೇ ಕ್ವಶನ್ ಏನು ಮಾಡಿದ್ರು, ABCD trapezium ಅಂತ ಕೊಟ್ಟು ಅದರಲ್ಲಿ AO by BO equal to CO by DO ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ರು. ಇಲ್ಲಿ ಏನು ಮಾಡಿದ್ದಾರೆ, AO by BO ಮತ್ತೆ CO by DO ಈಕ್ವಲ್ ಅಂತ ಕೊಟ್ಟು ಅದು ಟ್ರಾಪಿಜಿಯಂ ಅಂತ ಪ್ರೂವ್ ಮಾಡ್ರಿ ಅಂತೇಳಿ ಈ ಒಂದು ಕ್ವಶನಿನ ಕಾನ್ವರ್ಸ್ ಅಂತೇಳಿ ಹೇಳ್ಬೋದು ನಾವು ಇದನ್ನ. ಓಕೆನಾ? ಸೊ ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ತೀರಿ? ಸೊ ನಾನು ಆವಾಗಲೇ ಹೇಳಿದ ಹಾಗೆ 9ನೇ ಕ್ವಶನಿನ ಕಾನ್ವರ್ಸ್ ಇದು ಅಂತ ಹೇಳಿ, ಹಾಗಾಗಿ 9ನೇ ಕ್ವಶನಿಗೆ ಯಾವ ರೀತಿ ಚಿತ್ರ ಬರ್ಕೊಳ್ತೀರೋ ಅದೇ ರೀತಿ ABCD ಅನ್ನುವಂಥ ಒಂದು ಕ್ವಾಡ್ರಿಲ್ಯಾಟ್ರಲ್ ಅನ್ನು ಹಾಕ್ಕೊಳ್ರಿ.
ಈ ABCD ಅನ್ನೋ ಕ್ವಾಡ್ರಿಲ್ಯಾಟ್ರಲ್ನಲ್ಲಿ AB ಮತ್ತು ಏನೋ ಡಯಾಗ್ನಲ್ಸು BD ಮತ್ತು ACಗಳು ಇಂಟರ್ಸೆಕ್ಟ್ ಆಗ್ತವೆ O ಪಾಯಿಂಟಲ್ಲಿ. ಇದರ ಆಧಾರದ ಮೇಲೆ ಅವ್ರು ಗಿವನ್ ಕೊಟ್ಟಿದ್ದಾರಲ್ವಾ, ಸೊ ಅದನ್ನು ನೀವು ಪ್ರೂವ್ ಮಾಡಬೇಕಂದ್ರೆ ಇಲ್ಲೂ ಕೂಡ ನೀವೇನು ಮಾಡಬೇಕಾಗತ್ತೆ, O ಪಾಯಿಂಟಿಂದ ABಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಹಾಕ್ಕೋಬೇಕು, ಅದು E ಅಂತೇಳಿ ಬರ್ಕೋಬೇಕು. ಅಲ್ಲಿಗೆ EO ಈಸ್ ಪ್ಯಾರಲಲ್ ಟು AB ಆಗಿರಬೇಕು. ಓಕೆನಾ? ಸೊ ಈಗ ನೀವು ಇದನ್ನು ಇನ್ ಎ ಕ್ವಾಡ್ರಿಲ್ಯಾಟರಲ್ ಅಂತೇಳಿ ತೊಗೊಳ್ಬೇಕಾಗತ್ತೆ. ಓಕೆನಾ? ಇನ್ ಎ ಕ್ವಾಡ್ರಿಲ್ಯಾಟರಲ್ ABCD, ಇನ್ ಎ ಕ್ವಾಡ್ರಿಲ್ಯಾಟರಲ್ ABCD ನೀವೀಗ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕ್ವಾಡ್ರಿಲ್ಯಾಟರಲ್ ABCDನಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, AO ಡಿವೈಡೆಡ್ ಬೈ ಗಿವನ್ ಕೊಟ್ಟಿರೋದಲ್ವ, ಅವರು ಏನು ಕೊಟ್ಟಿದ್ದಾರೆ, AO ಡಿವೈಡೆಡ್ ಬೈ BO ಈಸ್ ಈಕ್ವಲ್ ಟು CO ಡಿವೈಡೆಡ್ ಬೈ DO ಅಂತ ಗಿವನ್ ಕೊಟ್ಟಿದ್ದಾರೆ. ಇದನ್ನು ನೀವು ಟ್ರಾಪಿಜಿಯಂ ಅಂತ ಪ್ರೂವ್ ಮಾಡಬೇಕಂದ್ರೆ ಮೊದಲು ನೀವೇನು ಮಾಡ್ಕೊಂಡಿದ್ದೀರಾ, ಇಲ್ಲಿ ಡ್ರಾ EO. ಓಕೆನಾ? ಡ್ರಾ ಎ ಲೈನ್ EO ಥ್ರೂ the point O. ಓಕೆ, ದಟ್ ಈಸ್ EO ಈಸ್ ಪ್ಯಾರಲಲ್ ಟು AB. ಏನಾಗಿರುತ್ತೆ ಅವಾಗ, EO ಅನ್ನೋದು ABಗೆ ಪ್ಯಾರಲಲ್ ಆಗಿದೆ. ಸೊ EO ABಗೆ ಪ್ಯಾರಲಲ್ ಆಗಿದೆ ಅಂದರೆ ವೆರಿ ಸಿಂಪಲ್, AE ಬೈ ED. ಓಕೆ, ನೋಡಿ AE ಬೈ ED ಈಸ್ ಈಕ್ವಲ್ ಟು ಏನಾಗಿರುತ್ತೆ, BO ಬೈ DO ಆಗಿರುತ್ತೆ. ದಿಸ್ ಈಸ್ ದ ಈಕ್ವೇಶನ್ ನಂಬರ್ 1. ಇದನ್ನು ನೀವು BPTಯ ಆಧಾರದ ಮೇಲೆ ಬರ್ಕೊಂಡಿದ್ದೀರಿ. ಗಿವನ್ ಇನ್ನೊಂದು ಕೊಟ್ಟಿದ್ದಾರೆ ತಾನೆ ಅವ್ರು, AO ಬೈ BO ಏನೋ, ಇದನ್ನು ನೀವು ಮುಂದುವರೆದು ಏನು ಬರೀಬೋದು, ಇನ್ನೊಂದು ರೀತಿಯಲ್ಲಿ ನೋಡಿ. ಇಲ್ಲಿ ನೀವು ನಾವು ಆವಾಗಲೇ ಚೇಂಜ್ ಮಾಡಿದ ಹಾಗೆ ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ AO ಕೆಳಗಡೆ ಏನು ಮಾಡ್ಬೋದು, CO ಬರ್ಕೊಳ್ಬೋದು. AO ಡಿವೈಡೆಡ್ ಬೈ CO ಅಂತೇಳಿ ಕೂಡ ಬರಿಬೋದು. ಈಸ್ ಈಕ್ವಲ್ ಟು BO ಡಿವೈಡೆಡ್ ಬೈ ಏನಾಗತ್ತೆ ಅವಾಗ, DO ಅಂತ ಆಗುತ್ತೆ. ಇದನ್ನ ಈಕ್ವೇಶನ್ ನಂಬರ್ 1 ಅಂತೇಳಿ ಇದನ್ನೇ ತಗೊಳ್ರಿ, ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ಓಕೆನಾ? ಈಗ 1 ಮತ್ತು 2 ಕಂಪೇರ್ ಮಾಡಿದಾಗ ಫ್ರಮ್ 1 and 2 ಸುಲಭವಾಗಿ ನೀವು ಹೇಳ್ಬೋದಲ್ವಾ, ಫ್ರಮ್ 1 and 2 AE ಬೈ ED ಅನ್ನೋದು BO ಬೈ DOಗೆ ಸಮ ಇದೆ, AO ಬೈ CO ಅನ್ನೋದು ಕೂಡ BO ಬೈ DOಗೆ ಸಮ ಇದೆ. ಅಂದರೆ ಅದರ ಅರ್ಥ ರೈಟ್ ಸೈಡ್ ಎರಡು ಈಕ್ವಲ್ ಇರೋದ್ರಿಂದ ಲೆಫ್ಟ್ ಸೈಡ್ AO ಬೈ CO ಅನ್ನೋದು ಯಾವುದಕ್ಕೆ ಈಕ್ವಲ್ಲು, AE ಬೈ EDಗೆ ಈಕ್ವಲ್ಲು. ಯಾವಾಗ AO ಬೈ CO ಅನ್ನೋದು AE ಬೈ EDಗೆ ಈಕ್ವಲ್ ಆಗಿರುತ್ತೋ EO ಈಸ್ ಪ್ಯಾರಲಲ್ ಟು DC ಆಗಿರುತ್ತೆ. ಏನಾಗಿರುತ್ತೆ ಅವಾಗ, ದೇರ್ ಫೋರ್ EO ಈಸ್ ಪ್ಯಾರಲಲ್ ಟು DC. ಆ್ಯಂಡ್ ಆಲ್ಸೋ EO ಅನ್ನೋದು DCಗೆ ಪ್ಯಾರಲಲ್ ಅಂತ ಈಗ ಗೊತ್ತಾಯಿತು. ನಾವು ಮುಂಚೆನೇ ಏನು ಮಾಡಿದ್ದೀವಿ, ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು ABಗೆ ಪ್ಯಾರಲಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನೀವು ಡೈರೆಕ್ಟಾಗಿ ಹೇಳ್ಬೋದು AB ಅನ್ನೋದು DCಗೆ ಪ್ಯಾರಲಲ್. ಆ್ಯಂಡ್ ಏನು ಹೇಳ್ಬೋದು, EO ಈಸ್ ಪ್ಯಾರಲಲ್ ಟು AB ಆಗಿರೋದ್ರಿಂದ ದೇರ್ ಫೋರ್ AB ಈಸ್ ಪ್ಯಾರಲಲ್ ಟು DC. AB ಈಸ್ ಪ್ಯಾರಲಲ್ ಟು DC ಆಗಿದೆ ಅಂದರೆ ವೆನ್ ದ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ದೆನ್ ದ ಕ್ವಾಡ್ರಿಲ್ಯಾಟರಲ್ ಈಸ್ ಕಾಲ್ಡ್ ಟ್ರಾಪಿಜಿಯಂ. ಓಕೆನಾ? ಸೊ ಹೇಳ್ಬೋದಲ್ವಾ, ವೆನ್ ದ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ then the quadrilateral is a trapezium. Okay, so therefore ಏನು ಹೇಳ್ಬೋದು ಈಗ ನಾವು, ABCD ಈಸ್ ಎ ಟ್ರಾಪಿಜಿಯಂ ಅಂತೇಳಿ ನೀವು ಸುಲಭವಾಗಿ ಆನ್ಸರನ್ನು ಹೇಳಬಹುದು. ಓಕೆನಾ? ಯಾಕೆ ABCD ಅನ್ನೋದು ಟ್ರಾಪಿಜಿಯಂ ಅಂತ ಹೇಳಿದ್ರೆ, ಈ ABCD ಅನ್ನೋ ಟ್ರಾಪಿಜಿಯಂನಲ್ಲಿ ಒಂದು ಜೊತೆ ಅಪೋಸಿಟ್ ಸೈಡ್ಸು, ಒಂದು ಜೊತೆ ವಿರುದ್ಧ ಬಾಹುಗಳು ಯಾವಾಗ ಸಮಾಂತರವಾಗಿರ್ತಾವೋ ಆಗ ಆ ಚತುರ್ಭುಜವನ್ನು ಏನಂತ ಕರಿತೀವಿ, ಟ್ರಾಪಿಜಿಯಂ ಅಂತ ಕರಿತೀವಿ, ಅಥವಾ ಟ್ರಾಪಿಜ್ಯ ಅಂತ ಕರಿತೀವಿ. ಹಾಗಾಗಿ ನಿಮಗೆ ಕೊಟ್ಟಂತೆ ABCD ಈಸ್ ಎ ಟ್ರಾಪಿಜಿಯಂ ಅನ್ನೋದನ್ನು ಪ್ರೂವ್ ಮಾಡಿದ್ದೀರಾ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಸೈಸ್ 6.2ನಲ್ಲಿ ಬರುವಂತಹ 10 ಕ್ವಶನ್ಸ್ಗೆ ಕಂಪ್ಲೀಟ್ ಸೊಲ್ಯೂಷನನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಚಾಪ್ಟರಿನ ನೆಕ್ಸ್ಟ್ ಎಕ್ಸಸೈಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.